ಫ್ರೆಂಡ್ಸ್ ನಾವೀಗ ಇದಕ್ ಹೋಗ್ತಿದೀವಿ ಫ್ರೆಂಡ್ಸ್. ನಾವು ಗಂಧದ ಗುಡಿ ಇಳಿತಿದೀವಿ ಫ್ರೆಂಡ್ಸ್. ಯಾರು ಏನ್ ಅನ್ಕೋಬೇಡಿ ಫ್ರೆಂಡ್ಸ್, ಗಂಧದ ಗುಡಿ ಇಳಿತಿದೀವಿ ನಾವು. ನೋಡಿ ಹೆಂಗಿದೆ ನೋಡಿ ಫ್ರೆಂಡ್ಸ್, ಈ ಆಳ ನೋಡಿ ಫ್ರೆಂಡ್ಸ್ ಹೆಂಗಿಳಿದೆ. ಇಲ್ಲಿ ನೀವು ಬಂದ್ ನೋಡ್ದಾಗ್ಲೇ ಗೊತ್ತಾಗುತ್ತೆ ಫ್ರೆಂಡ್ಸ್, ಇದು ಭಾರಿ ಆಳ ಇದೆ ಫ್ರೆಂಡ್ಸ್. ಇದು ನೋಡಿ ನವಿಲ್ಗರಿ ಬಿದ್ದಿದೆ, ಹೋಗ್ತಾ ಹೋಗ್ತಾನೆ ಒಂದ್ ನವಿಲ್ಗರಿ ಸಿಕ್ಕಿದೆ ಫ್ರೆಂಡ್ಸ್ ನಮ್ಗೆ. ಇವರಿಬ್ರು ನಮ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೆಂಗಿದೆ ಈ ಕಲ್ಲು. ಇಲ್ಲೋಡಿ ಫ್ರೆಂಡ್ಸ್, ನಾವು ಇಲ್ಲಿ ಇಷ್ಟು ಮೇಲಿಂದ ಬಂದಿರೋದು. ಇಲ್ಲೋಡಿ ಫ್ರೆಂಡ್ಸ್, ಈ ತರ ಈ ಮೇಲಿಂದ ಹಿಡ್ಕೊಂಡ್ ಬಂದಿರೋದು ನಾವು. ಯಾವುದೇ ರೀತಿ ಸಪೋರ್ಟ್ ಇರ್ಲಿಲ್ಲ. ನೋಡಿ ಫ್ರೆಂಡ್ಸ್, ಇಳ್ದಾಯ್ತು. ಕಾಡೊಳಗೆ ಎಂಟ್ರಿ ಕೊಟ್ವಿ ಫ್ರೆಂಡ್ಸ್. ಅಮೇಜಿಂಗ್ ಕಾಡು, ಅಮೆಜಾನ್ ಕಾಡು ಬಿಟ್ರೆ ಇದು ಅತ್ಯಂತ ದೊಡ್ಡ ಕಾಡು ಅಂತಾರೆ. ನೋಡಿ ಫ್ರೆಂಡ್ಸ್, ಮರಗಳು ಗಿಡಗಳು. ನೋಡಿ ಫ್ರೆಂಡ್ಸ್, ದೊಡ್ಡ ದೊಡ್ಡ ಮರಗಳೆಲ್ಲ ಕಾಣ್ತಿದಾವಲ್ಲ ಫ್ರೆಂಡ್ಸ್. ವಿಡಿಯೋ ಮ್ಯೂಟ್ ಮಾಡಿ ಹಾಕಲ್ಲ, ವಿಡಿಯೋ ಹಾಕದಿದ್ರೆ ನೀನು ಲೈ. ಇದು ಬಿದ್ರು ಮಟ್ಟಿ ಅಂತಾರೆ ಫ್ರೆಂಡ್ಸ್ ನಮ್ಮೂರಲ್ಲಿ. ಬಿದ್ರು ಬೊಂಬೆದು, ಬಿದ್ರು ಬೊಂಬು. ಇವನು ಜಗದೀಶ, ಇವನು ಕಿರಣ ಅಂತ ಫ್ರೆಂಡ್ಸ್. ಗಂಧದ ಗುಡಿ ನೋಡಿ ಫ್ರೆಂಡ್ಸ್, ಇದು ಅತ್ಯಂತ ದೊಡ್ಡ ಮರ, ಆಲದ ಮರ ತರ ಇದೆ ಫ್ರೆಂಡ್ಸ್. ಇದು ಆಲದ ಮರ ಅನ್ಸುತ್ತಿದ್ದು. ನೋಡಿ ಫ್ರೆಂಡ್ಸ್, ಬೇರಲ್ಲೇ ಇದೆ ನೋಡಿ ಫ್ರೆಂಡ್ಸ್, ಇದು ಬೇರಲ್ಲೇ ವಿಶಾಲವಾದ ಮರ. ಜಗ ಹತ್ತೋಗ್ತೀಯಲ್ಲ ಬೇರಲ್ಲೇ ಹತ್ತೋಗ್ತೀಯ? ಟ್ರೈ ಮಾಡ್ಬೇಕಾರೆ. ಜಗ ಹೋಗ್ಬೋದು ನೋಡಿ. ಅಯ್ಯೋ ನೋಡಿ, ಇಬ್ರು ಮರ ಹತ್ತುವ ಪ್ರತಿಭೆಗಳು ಹತ್ತುತ್ತಾ ಇದ್ದಾರೆ. ವಿಜಿ ಅಂತೂ ಬಾರಿ ಫಾಸ್ಟ್. ಹುಷಾರು ವಿಜಿ. ಮರ ಹತ್ತುವ ಮಂಗ, ಹುಷಾರು. ಇನ್ನೂ ಒಂದು ಎಕ್ಸಾಮ್ ಇದೆ ಕಣಪ್ಪ. ಇಲ್ಲ ಬಾರಿ ಸ್ಟ್ರಾಂಗ್ ಅವು, ಅಷ್ಟು ಸುಲಭ ಅಲ್ಲ, ಸಾಕಷ್ಟು ಸ್ಟ್ರಾಂಗ್ ಇರ್ತವೆ. ಕಿರಣ ನೋಡ್ರಿ, ಅರ್ಯಾರ ಕೋತಿ ಮಂಜ ಅಂತ ನೋಡಿದ್, ಅದನ್ ಬಿಟ್ರೆ ಕಿರಣವೇ. ಅವನ್ ಬಿಲ್ಡಿಂಗ್ ಹತ್ತಿರ ಕಿರಣ ಮೆರವಣೆ ಹತ್ತಾನೆ. ಒಬ್ಬ ಕಾಂಪಿಟೇಷನ್, ಮರ ಹತ್ತುವ ಕಾಂಪಿಟೇಷನ್. ವಾವ್ ವಾವ್, ಸೂಪರ್ ಸರ್. ನಿಮ್ಮ ಈ ಪ್ರತಿಭೆಗೆ ಅವಾರ್ಡ್ ಕೊಡಿಸ್ಲೇಬೇಕು. ಏನ್ ಫಾಸ್ಟ್ ಆಗತ್ತಾರೆ. ವಿಜಿ ಫಸ್ಟ್, ಕಿರಣ ಫಸ್ಟ್. ಹುಷಾರಲ್ಲಿ, ಪಟ ಪಟ ಅಂತಿದ್ದಾವೆ, ಲಟ್ಕಿಟ್ ಅಂತವು. ಕಿರಣ ಮಾಸ ಹತ್ತೋದಲ್ಲಿ ಕೋತಿ ಮಂಜಿನ ಇರಿಸ್ತಾನೆ. ಏನ್ ಕಿರಣ ನಿನ್ನ ಪ್ರತಿಭೆ. ಕಣದಲ್ಲೂ ಮೂಲೆಯಲ್ಲೂ ನಿನ್ನ ಪ್ರತಿಭೆ ಏನಲ್ಲೋ. ಹುಷಾರು. ಇಲ್ಲಿಂದ ಅದಕ್ಕೆ ಜಂಪ್ ಆಗ್ಬೋದು ಕಂಡ್ಲ. ಇಲ್ಲಿ ಇಳಿಯೋದ್ರಲ್ಲಿ ಫಸ್ಟ್, ಹತ್ತುವುದ್ರಲ್ಲೂ ಫಾಸ್ಟ್. ಅಲ್ಲದ ಜಾಗ ಇಲ್ಲಿ ಪಾಸಿಂಗ್ ಆಗಿನಿ, ಇಲ್ಲೇ ಎದ್ಕೊಂಡು ಆಚೆ ಕಡೆ ಬರ್ಬೇಕಾರೆ. ಎಷ್ಟು ವಿಶಾಲ ಆಗಿತ್ತ ಮರ, ಈ ಮರ ಸಖತ್ ವಿಶಾಲ. ಹೋಗೋದಿತ್ತು ಹಾಕೋದು ಈ ಕಡೆ ತಳ್ಳಿಗೆ ತಗೊಂಡಿಲ್ಲ. ಅದು ಇಲ್ಲ, ಈ ಕಡೆ ಹಾಕೊಳ್ತಾನ ನಾನೇ ಕಡೆ.
ಅಂತೂ ಚೆನ್ನಾಗಿ ಇಳಿದ್ರಿ, ಒಳ್ಳೆ ಮರ ಹತ್ತು ಬಿಟ್ರಲ್ಲ ಮನೆಗೂ. ಎಲ್ಲರೂ ನಮ್ಮ ಬಿದಿರು ಮೋಟಗಳು ಕುತ್ಕೊಂಡ್ರೆ ಹೊಳ್ರಿ. ನವಿಲು ಗರಿಗಳು, ನವಿಲು ಗರಿ ಪುಕ್ಕ ಇಲ್ಲ ಅಂದ್ರೆ ಬರೀ ಗರಿ ಮಾತ್ರ ಉಂಟು. ಅದನ್ನು ತಗೊಂಡು ನೋಡ್ತಾ ಇದೀವಿ ನಾವು. ಮತ್ತೆ ಒಂದು ಅದ್ಭುತವಾದ ಜಾಗಕ್ಕೆ ಪಯಣ ಮಾಡಿಸ್ತಾ ಇದೀವಿ. ಬೇರೆ ಇದೆ ಲಾಸ್ಟ್ ಯೂನಿವರ್ಸಿಟಿ ಬೇರೆ ಆ ಕಡೆ ತೋಟ ಗದ್ದೆ ಎಲ್ಲ ಬಂತು. ಗಡಿ ದಾಟ್ತಾ ಇದೀವಿ ನಾವು ಇವಾಗ. ಯಾವ್ದೋ ಪ್ರಾಣಿ ಹೆಜ್ಜೆ ಇದೆ ಇಲ್ಲಿ, ಯಾವ ಪ್ರಾಣಿ ಅಂತ ಗೊತ್ತಿಲ್ಲ, ಆದರೂ ಕೂಡ ಹೆಜ್ಜೆ ಉಂಟು. ಅದು ಅಂತ ಮರ ಮರ ಅಲ್ಲೊಂದಿದೆ ಮರ, ಸರ ದೊಡ್ಡ ಮರ. ಜಾಸ್ಕೊಂಡೋಗಿದೆ, ಹಿಂಗೆ ಜಾಸ್ಕೊಂಡೋಗಿದೆ. ಯಾವ ಪ್ರಾಣಿ ಹೆಜ್ಜೆಗಳು ಅದ್ಭುತವಾದ ನಡಿಗೆ. ಪ್ರಾಣಿ ಇರ್ತದೆ. ಒಳ್ಳೆ ಟ್ರೆಕ್ಕಿಂಗ್ ಮಾಡ್ತಾ ಇದೀವಿ ನಾವು ಫ್ರೆಂಡ್ಸ್. ಪ್ರಕೃತಿ ನೋಡಕ್ಕೆ ಒಂಥರ ಚಂದ. ವಿಜಯನ ಭಾರಿ ಸಂಶೋಧನೆ ಮಾಡ್ತಾ ಇದ್ದಾರೆ, ಅದು ಏನಂತ ಗೊತ್ತಾ? ಯೋಧರು ಒಳ್ಳೆ ಗಡಿ ಪ್ರದೇಶ ಕಾಯ್ತಾರಲ್ಲ, ಹಂಗೆ ಕಾಯ್ತಾ ಇದೀವಿ ನಾವಿಲ್ಲಿ. ಗಡಿ ಕಾಯ್ತಾ ಇದೀವಿ ನಾವಿಲ್ಲಿ, ಯೂನಿವರ್ಸಿಟಿ ಗಡಿ. ನೋಡಿ ಎಂತ ಬೇಲಿ ಹಾಕಿದ್ದಾರೆ ನಮ್ಮ ಯೂನಿವರ್ಸಿಟಿಯವರು, ಯಾರು ಕೂಡ ದಾಟ್ತಾ ಹಾಗೆ. ಆದ್ರೂ ನಾವೊಂದು ಕನಕನ ಕಿಂಡಿಯನ್ನು ಹುಡುಕಿದ್ದೇವೆ ಇಲ್ಲಿ. ಅದ್ಭುತವಾದ ನಾವು ಅಂತ ಫೈನಲಿ ನಾವು ಕೂಡ ನುಸಿತಾ ಇದೀವಿ. ಈ ಕಡೆಯಿಂದ ಕೊನೆಗೆ ಅಂತ್ಯ ಅಂತ. ಯಾವ ಪ್ರಾಣಿ ಅಂತ ಗೊತ್ತಿಲ್ಲ. ಇಲ್ಲಿ ತುಂಬಾ ಓಡಾಟ ನಡೆಸಿದೆ. ಇಲ್ಲಿ ನೋಡ್ರಿ ಹೊಲ ಗದ್ದೆಗಳಿದ್ದಾವೆ. ಅವತ್ತು ಬಂದಾಗ ತುಂಬಾ ಹಸ್ರಾಗಿತ್ತು, ಇವಾಗ ಒಂದ್ ಸ್ವಲ್ಪ ಒಣಗ್ದಂಗಿದೆ. ಎಷ್ಟೋ ದಿನಗಳ ನಂತರ ಮನೆ ಬರುತ್ತಲ್ಲ ಅಲ್ಲಿ ನೋಡಿ ನಾವು ಒಂದು ಕಂಡ ಅದ್ಭುತವಾದ ಮರ. ಅದು ಡ್ಯಾಮಿಗೆ ಹೋಗ್ಬೇಕಾ? ಬರೋ ಅಷ್ಟೊತ್ತಿಗೆ ಬರ್ತೀವ, 1 ಗಂಟೆ ಹೊತ್ತಿಗೆ. ಗೊಬ್ಬರ ತಯಾರಿಕಾ ಕೇಂದ್ರ ಸರ್, ನಾವೀಗ ನಿಮಗೆ ತೋರಿಸ್ತಾ ಇರೋದು ಕುವೆಂಪು ಯೂನಿವರ್ಸಿಟಿಯಲ್ಲಿ ತಯಾರಾಗ್ತಿರುವಂತ ಎರೆಹುಳು ಘಟಕ, ಎರೆಹುಳು ಗೊಬ್ಬರ ತಯಾರಿಕಾ ಘಟಕ. ಇದು ಕುವೆಂಪು ಯೂನಿವರ್ಸಿಟಿ ಗೊಬ್ಬರ ತಯಾರಿಸ್ತಾರೆ ಅನ್ನೋದು ಯಾರಿಗಾದ್ರೂ ಗೊತ್ತಿತ್ತ? ಯೂನಿವರ್ಸಿಟಿಯವರು ನಲ್ಲಿನೂ ಪ್ರಿಪೇರ್ ಮಾಡಿದ್ದಾರೆ. ನೀರ್ ಸಹ ಬರ್ತಿದೆ ನೋಡಿ ಫ್ರೆಂಡ್ಸ್, ಇದು ನೀರ್ ಸಹ ಬರ್ತಿದೆ. ನಮ್ಮ ಯೂನಿವರ್ಸಿಟಿ ಎಲ್ಲೆಲ್ಲಿ ಸಾಧನೆ ಮಾಡ್ತಾರೆ ತಯಾರಿಕಾ ಘಟಕ ಕುವೆಂಪು ವಿಶ್ವವಿದ್ಯಾಲಯ ನೋಡಿ. ಒಳಗೆ ವಿಸಿಟ್ ಮಾಡೋದು ಎಷ್ಟು ಚೆನ್ನಾಗಿ ಗೊಬ್ಬರ ತಯಾರು ಮಾಡ್ತಿದ್ದೇವೆ ಎರೆಹುಳ ಅಂತ. ಇಲ್ಲಿ ಎರೆಹುಳು ಗೊಬ್ಬರ ತಯಾರಿಕಾ ಘಟಕದಲ್ಲಿ ನಮ್ಮ ಸೆಮಿನಾರ್ ಮಾಡಿರೋವಲ್ಲ ಸಿಗ್ತವೆ ಫ್ರೆಂಡ್ಸ್. ಬೇಕಾದ್ರೆ ತಗೊಂಡೋಗಿರೋದು ಸಿಕ್ಕಿದೆ. ರಾಡ್ ಬೇರೆ ಇಟ್ಕೊಂಡ್ಬಿಟ್ಟಿದೀವಿ. 3 ಜನ ವಿಕೆಟ್ ಊಟ ಸಿಕ್ಕಿದೆ ಫ್ರೆಂಡ್ಸ್. ಏನೇ ಪ್ರಾಣಿ ಸಿಕ್ಕಿರೋ ಇಲ್ಲಿ ಡಂಪ್ ಮಾಡೋರು. ಫ್ರೆಂಡ್ಸ್ ಗುಡ್ಡ ಹತ್ತಿದೀವಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಇಷ್ಟು ದೊಡ್ಡ ಬೆಟ್ಟ ಹತ್ತಿದೀವಿ. ಅದ್ಭುತವಾದ ಬೆಟ್ಟ. ಮುಳ್ಳಯ್ಯನಗಿರಿ ಬಿಟ್ರೆ ಇದೆ ಸೆಕೆಂಡ್. ಮುಳ್ಳಯ್ಯನಗಿರಿ ಪೀಕ್ ಬಿಟ್ರೆ ಸೆಕೆಂಡ್ ಆಗೋದು ನಮ್ಮ ಯೂನಿವರ್ಸಿಟಿಲಿರುವಂತ ಒಂದು ಬೆಟ್ಟ. ನೋಡಿ ಫ್ರೆಂಡ್ಸ್, ಈ ತರ ಬಯಲು ಪ್ರದೇಶದಿಂದ ಹತ್ತಾ ಇದೀವಿ ಫ್ರೆಂಡ್ಸ್ ನಾವು. ಡ್ಯಾಮ್ ನೋಡೋಣ ಬನ್ನಿ ಫ್ರೆಂಡ್ಸ್. ಮೇಲಿಂದ ಡ್ಯಾಮ್ ವೀಕ್ಷಣೆ ಸಹ ಮಾಡೋಣ. ಹತ್ತಾ ಇದೀನಿ ನಾನು ಅವ್ರ ಜೊತೆಗೆ ಫ್ರೆಂಡ್ಸ್. ಸುಸ್ತಾಗ್ತಿದೆ, ಬಿಸಿಲು ಭಾರಿ ಹೊಡಿತಾ ಇದೆ. 12:30 ಬಿಸಿಲು ನೋಡಿ ಫ್ರೆಂಡ್ಸ್. ಅಲ್ಲಿಂದ ಇಲ್ಲಿಗೆ ಬಂದ್ವಿ.
ಇಷ್ಟ ಮೇಲೆ ಬಂದ್ವಿ ಈಗ ಆಲ್ರೆಡಿ. ಅಲ್ಲೇ ಫ್ರೆಂಡ್ಸ್ ಇದು ಕಾಣುತ್ತೆ, ಇಷ್ಟ ಹತ್ತಿದ್ವಿ ಫ್ರೆಂಡ್ಸ್ ಈಗ ನೋಡಿ. ನೋಡಿ ಫ್ರೆಂಡ್ಸ್, ಇಷ್ಟು ಕೆಳಗಿಂದ ಇಲ್ಲಿ ಮೇಲೆ ಬಂದಿದ್ದೀವಿ. ಅಲ್ಲಿ ಕಾಣಿಸ್ತಿದ್ದಿಲ್ಲ ಹಿಂದೆ ಫುಲ್ ಬ್ಯಾಕಲ್ಲಿ, ಅದೇ ಬ್ಯಾಕ್ ವಾಟ್ರು, ಭದ್ರಾ ಡ್ಯಾಮು. ನೋಡಿ ಫ್ರೆಂಡ್ಸ್, ಇದು ಪೀಕ್. ಇದರಿಂದ ಕೆಳಗಡೆ ಇರೋದು ಫ್ರೆಂಡ್ಸ್, ನಾವು ಇದರಿಂದ ಹತ್ತಿರೋದು. ಇಷ್ಟು ಮೇಲೆ ಬಂದೀವಿ, ಇನ್ನೂ ಹತ್ತದಿದೆ ಫ್ರೆಂಡ್ಸ್. ಒಂದು ಸ್ಟೆಪ್ ಮೇಲೆ ಮೇಲ್ಗಡೆ ಹಿಂಗೆ ಹೋಗ್ತೀವಿ ಈಗ ಒಳಗೆ, ಕಾಡಿನೊಳಗೆ. ಬನ್ನಿ ಕಾಡಿನೊಳಗೆ ಹೋಗೋಣ ಬನ್ನಿ. ಇನ್ನೂ ನೋಡೋದು ತುಂಬ ಇದೆ ಫ್ರೆಂಡ್ಸ್. ನೀವು ನೋಡಿದ್ದೇವ್ರು, ಹಬ್ಬ ಹಬ್ಬ ಹಿಂಗಿದೆ ನೋಡಿ ಫ್ರೆಂಡ್ಸ್ ಫಾರೆಸ್ಟು. ಎಷ್ಟೋಕೊಂದ್ ಮರ, ಎಷ್ಟೋಕೊಂದ್ ಗಿಡ. ಇಂಥ ಫಾರೆಸ್ಟಲ್ಲೂ ಬಂದು ಗುದ್ದೋಡ್ದಾರಲ್ಲ ಫ್ರೆಂಡ್ಸ್. ಹಾ, ಏನ್ ಕೋಟೆ ಕಡ್ದಂಗ್ ಕಟ್ಬಿಟ್ಟವ್ರೆ. ಬಾದಾಮಿ ಬಿಟ್ರೆ ಇದೆ ನೆಕ್ಸ್ಟ್ ಅದ್ಭುತವಾದ ಕಲೆ ನೋಡಿ ಫ್ರೆಂಡ್ಸ್. ಈ ತರ ಹತ್ತು ಹೋಗ್ಬೇಕು. ಇಲ್ಲಿ ಭಾರಿ ಕಷ್ಟ ಇದೆ ಫ್ರೆಂಡ್ಸ್ ಹತ್ತೋದು. ಸಾಹಸ ಪಡ್ತಿದ್ದಾರೆ, ಭಾರಿ ಸಾಹಸ ಪಡ್ಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಹತ್ತಕ್ಕೆ. ಅವ್ನ ಮೇಲೆ ಹೋಗಿ ಹತ್ಕೊಂಡು ನಮ್ಮನ್ ಕೈ ಹಿಡ್ದು ಎಳ್ಕೊಂತಾನೆ ಫ್ರೆಂಡ್ಸ್. ಈಗ ತಳ್ಳ ಮೊಬೈಲ್ ಹಿಡ್ಕ ಬರ್ರಪ್ಪ, ಹುಷಾರಾಗಿ. ದಾಂಡಿಗೆ ಅವನು ಬಿಸಾಡಿದ. ಇಟ್ಕೊಡ್ರಿ, ಗಿಟ್ಟ ಇಟ್ಕ, ಈ ಕೋಲ್ನ ಗಿಟ್ಟ ಇಟ್ಕೊಳ್ಳ. ಕೋಲ್ ಗಟ್ಟಿ ಹಿಡ್ಕ. ಹಾ, ಬಂದಾಯ್ತು. ಗಾಡಿ ಬ್ಲಾಕ್ ಆಗಿದೆ ಫ್ರೆಂಡ್ಸ್. ಭಾರಿ ಈಗ ಜಾಗೃತಿ ಹೋಗ್ಬೇಕು ನೋಡಿ. ಜನ ಬಿಸಿಲು ತಲೆಗಿಲ್ ತಿರುಗ್ತಂತ ಹಂಗ ಅಡ್ಡು ಬಿದ್ಬಿಟ್ಟಿಯಾ, ಹೋಗ್ಬಿಡ್ತೀಯ ಮತ್ತೆ. ಹೋಗ್ಬಿಡ್ತೀವಿ. ಹಿಂಗೆ ಹೋಗಿ ಮೇಲೆ ಹೋಗ್ಬೋದು ಅನ್ಸುತ್ತೆ. ಜಾಗ ಇದೆಯಾ ಇಲ್ಲಿ ವಿಷಯಕ್ಕೆ? ಬನ್ನಿ. ದೂರ ಆಗೋದು ಹೌದು. ಹೇಳಿಲ್ಲ 3 ಗಂಟೆ ಮೇಲಾಗೋದು. ಏನು ಗೂಡಿದ್ಯಾ? ನಡಿ ನಡಿ. ಅದ್ಭುತವಾದ ಟ್ರೆಕ್ಕಿಂಗ್. ಅದ್ಭುತವಾದ ನಡಿಗೆ ನಮ್ಮದು. ಸಿಂಹಗಳು ನಡೀತಾವ ಹಂಗೆ ನಡೀತದೆ. ವಾವ್, ಮತ್ತೊಮ್ಮೆ ಕಾಡಿನೊಳಗೆ, ಮತ್ತೆ ಕಾಡಿಗೆ ಎಂಟ್ರಿ. ಓ, ಇಲ್ಲಿ ನಿಶ್ಚಲವಾದ ಪ್ರದೇಶ ಕಣ. ಅವತ್ತಿಲ್ಲ ಬಂದಿದ್ದು ನಾವು, ಒಂದೇ ಒಂದು ಗಡ್ಡಿಲ್ಲ, ಒಳ್ಳೆ ಫುಲ್ಲು ಕ್ಲೀನು. ನೋಡಿ ಫ್ರೆಂಡ್ಸ್, ನಮ್ಮ ಯೂನಿವರ್ಸಿಟಿಯವರು ಆನೆ ದಾಳಿಯಿಂದ ತಪ್ಪಿಸಲು ಸಲುವಾಗಿ ತೋಡಿರುವ ಅದ್ಭುತವಾದ ಗುಂಡಿ. ಹೇಳಿದ್ರೆ ಪಾಪ ಆನೆಗಳು ಹೋಗೋದೇ ಮೇಕೆ. ನೋಡಿ ಎಷ್ಟು ದೊಡ್ಡದಾಗಿ ತೋಡಿದ್ದಾರೆ.
ಬರೀ ಇದ್ರಲ್ಲೇ ಕೆಳಗೋಗಲ್ಲ ಕರೆಕ್ಟ್ ಯೂನಿವರ್ಸಿಟಿ ಇದಕ್ಕೆ ಹೋಗ್ತೀವಿ ನಮ್ಮ ಆಸ್ಪತ್ರೆ ಹೋಗ್ತೀವಿ ಇದ್ರೆ ಹತ್ತಕ್ಕಾಗಲ್ಲ ಅನ್ಸುತ್ತೆ. ಎಂತ ಆಳವಾದ ಗುಂಡಿ ತೊಡಿದಾರೆ ನೋಡಿ. ಅದ್ಭುತವಾದ ಸಿಂಹಗಳು ಬರ್ತಿದ್ದಾರೆ ಹಿಂದೆಡೆ. ಅದ್ಭುತವಾದ ಸಿಂಹ ಬೇರೆ ನೋಡ್ದೊಟ್ಟು ಇವತ್ತು ನಾವು. ಜಿಂಕೆ ಏನಾದ್ರು ಸಿಗ್ತವೆ ಅಂತ ಬಂದು ಅವತ್ತು ಸಿಕ್ಕಿದ್ದು, ಇವತ್ತೇನೋ ಕಂಡೇ ಇಲ್ಲ ಅವು. ಲಾಸ್ಟ್ ಇನ್ವೆಸ್ಟ್ಮೆಂಟ್ ನಮ್ದು, ಮತ್ತೆ ಸಿಕ್ತಿಲ್ಲ ಅನ್ಸುತ್ತೆ. ನಾಳೆ ಬರ್ಬೇಕಿತ್ತು ಅವು, ನಮಗೋಸ್ಕರನೇ ಬರೋ ಏನೋ ಗೊತ್ತಿಲ್ಲ. ಆದ್ರೂ ಈ ಪ್ರಕೃತಿ ಮಾತ್ರ ಸೂಪರ್. ಮರಗಳು, ಗುಡ್ಡಗಳು, ಮತ್ತೆ ನಮ್ಮ ಹಾಸ್ಟೆಲ್ ಹತ್ತ ಪ್ರಯಾಣ. ಇದೇ ನಮ್ಮ ರಸ್ತೆ. ಫೈನಲಿ ರೀಚ್ ಆಗಿದ್ದೀವಿ ನಾವು.